ನಾವು ಇವಾಗ ಡ್ರಡ್ಜಿಂಗ್ ವಿಷಯವನ್ನು ಮಾತಾಡ್ತಿದ್ದೀವಿ. ಡ್ರಡ್ಜಿಂಗ್ ವಿಷಯವನ್ನು 25 ವರ್ಷದಿಂದ ನಾವು ಮಾತಾಡ್ತಾನೇ ಇದ್ದೀವಿ. ಅಂದರೆ ರಿಯಲ್ ಫ್ಯಾಕ್ಟು ಪ್ರತಿ ದಿವಸ NMPTಯಲ್ಲಿ ಪ್ರತಿ ದಿವಸ ಅವ್ರದ್ದು ಓನ್ ಡ್ರಡ್ಜರ್ ಇದ್ದು ಅವರು ಡೈಲಿ ಡ್ರಡ್ಜಿಂಗ್ ಮಾಡೋ ವಿಷಯದಲ್ಲಿ ಅವರಿಗೆ ಶಿಪ್ ಬಂದು ಹೋಗುವಂಥದ್ದು ಸಮಸ್ಯೆಗಳು ಇರೋದಿಲ್ಲ. ಮತ್ತು ಅಲ್ಲಿ ಡೀಪ್ ಇದ್ದ ಕಾರಣ ಬೋಟ್ಸ್ಗಳಿಗೆ ಯಾವುದೇ ಒಂದು ಪ್ರಾಬ್ಲಮ್ಮೂ ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ರಫ್ ಸೀಸನಲ್ಲಿ ನಮಗೆ ಅಲ್ಲಿ ಒಳಗೆ ಪ್ರವೇಶಗಳಿಲ್ಲ. ಸೊ ಇವತ್ತು ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ ಮಂಗಳೂರು, ಮಲ್ಪೆ, ಕಾರವಾರ ಎಲ್ಲೇ ಇರಲಿ ನಮ್ಮ ಫಿಶರೀಸ್ ಹಾರ್ಬರ್, ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಸೂಕ್ತವಾದ ಒಂದು ಕಟ್ಟಿಂಗ್ ಡ್ರಡ್ಜರ್ ಕಂಪಲ್ಸರಿ ಇಡಬೇಕು. ಇದು ಯಾಕೆ ಇಡಬೇಕಂತ ಹೇಳಿದ್ರೆ 25 ವರ್ಷದಿಂದ ಡ್ರಡ್ಜಿಂಗ್ ಆಗಿಲ್ಲ. ಟೆಂಡರ್ ಹಾಕಿದರೆ ಯಾರು ಬರೋದಿಲ್ಲ. ಮೊನ್ನೆ ಮತ್ಸ್ಯ ಸಂಪದ ಯೋಜನೆಯಲ್ಲಿ 29.5 ಕೋಟಿಯ ಟೆಂಡರ್ ಆಗಿ ಎಲ್ಲ ಆಗಿಯೂ ಒಂದು 6-7 ಇಯರ್ಸ್ ಆಯಿತು, ಇವತ್ತಿನ ಕೆಲಸನೇ ಸ್ಟಾರ್ಟ್ ಆಗಿಲ್ಲ. ಸೊ ಮೊನ್ನೆ DC ಅವರು ಪೋರ್ಟ್ ಇಂಜಿನಿಯರ್ನ ಕರೆಸಿಬಿಟ್ಟು ಎಲ್ಲ ಮಾತಾಡಿದಾಗ ಪಬ್ಲಿಕ್ ಕ್ಲಿಯರೆನ್ಸ್ ಮಾಡಿದಾಗ ನಾವೆಲ್ಲ ತುಂಬ ಸಪೋರ್ಟ್ ಮಾಡಿದ್ವಿ. ಬಟ್ ಇವಾಗ ಕೆಲವು ಈಗ ಬೋಳೂರಲ್ಲಿ ಹೊಸದೊಂದು ಸೇತುವೆ ಆಗ್ತಿದೆ. ಆ ಸೇತುವೆಯಲ್ಲಿ ಏನಾಗ್ತದೆ ಅಂದರೆ ಮಣ್ಣೆಲ್ಲ ತೆಗೆದು ಅಲ್ಲಿ ನೀರಿಗೆ ಹಾಕಿದ್ದಾರೆ. ಫಸ್ಟ್ ಆಫ್ ಆಲ್ ನಮಗೆ ಅಲ್ಲಿ ನೀರುಗಳಿಗೆ ಆಲ್ರೆಡಿ ಸ್ಯಾಂಡ್ಗಳು ತುಂಬಿಕೊಂಡು ಇದೆ. ಇನ್ನು ಆ ಮಣ್ಣುಗಳಲ್ಲಿ ತೆಗೆಯದೆ ಅಲ್ಲಿ ಹಾಕ್ಬಿಟ್ರೆ ಅದನ್ನು ನಮಗೆ ಮೈನಸ್ ಪಾಯಿಂಟ್. ಸೊ ವೆರಿ ಇಂಪಾರ್ಟೆಂಟ್. ಒಂದು ಬೋಟ್ ಬಂದು ಒಂದು ಡಾಕ್ ಟಚ್ ಆಗಬೇಕಾದ್ರೆ ಡ್ರಡ್ಜಿಂಗ್ ಆಗಬೇಕು. ಡ್ರಡ್ಜಿಂಗ್ ಆಗಿಲ್ಲ ಅಂದರೆ ಆ ಬೋಟ್ ಬಂದು ಮೀನು ಖಾಲಿ ಮಾಡೋಕ್ಕಾಗಲ್ಲ, ಐಸ್ ಹಾಕೋಕ್ಕೆ ಜಾಗ ಇಲ್ಲ, ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ. ಸೊ ನಮ್ಮ ಪಾಲ್ಗುನಿ ಆ್ಯಸ್ ನೇತ್ರಾವತಿ ಆ್ಯಂಡ್ ಅರೇಬಿಯನ್ ಸಿ ಡ್ರಡ್ಜಿಂಗ್ ಮಾಡುವಂಥ ಕಾರಣಕ್ಕೋಸ್ಕರ ನಮ್ಮ ಎಲ್ಲರದ್ದು ಒಂದು ಅನಿಸಿಕೆ ವೆರಿ ಕ್ಲಿಯರ್ಲಿ ಡ್ರಡ್ಜಿಂಗ್ ಆಗಲೇಬೇಕು. ಆದರೆ ಒಂದು ಒಳ್ಳೆ ಟೈಪು ಕಟ್ಟಿಂಗ್ ಡ್ರಡ್ಜರಲ್ಲಿ ಆಗಬೇಕು. ಡ್ರಡ್ಜರ್ ಮಾಡಿದ್ರೆ ಅಲ್ಲಿ ಅದು ಸ್ವಲ್ಪ ತೆಗಿತಾರೆ. ಮಿಡ್ಲಲ್ಲಿ ಅಷ್ಟೇ ಟೆನ್ಷನ್ಗಳಿರ್ತದೆ. ಒಂದು ಚಾನಲಾಗಿ ಪಾಸ್ ಆಗೋಕ್ಕಾಗೋದಿಲ್ಲ. ಈ ಚಾನಲಾಗಿ ಪಾಸ್ ಆಗಬೇಕಾದ್ರೆ ನಮಗೆ ಒಂದು ಕಟ್ಟಿಂಗ್ ಡ್ರಡ್ಜರ್ ಬಂದರೆ ಒಂದು ಚಾನಲಾಗಿ ಮೂವ್ ಆಗ್ತದೆ. ಅಲ್ಲಿ ನಾವು ಬಾವಿಗಳನ್ನು ಹಾಕ್ಕೊಂಡು ಹೋದರೆ ಇದು ಬೋಟ್ಸ್ ಗೆಟ್ ದ ಇನ್ಫಾರ್ಮೇಷನ್ ದ್ಯಾಟ್ ದೇ ಹ್ಯಾವ್ ಟು ಪಾಸ್ ಬೈ ದಿಸ್ ರೂಟ್. ಸೊ ದೀಸ್ ವಾದ ಬೋಟ್ಗಳು ಎಷ್ಟೋ ಸಲ ಬಿದ್ದಿದೆ, ಎಷ್ಟೋ ಸಲ ಒಡೆದು ಹೋಗಿದೆ. ಅಂದರೆ ಇವತ್ತಿನ ಕಾಲದಲ್ಲಿ ಅಲ್ವೆ ಬಾಗಿಲಲ್ಲಿ ಹೂಳು ತುಂಬಿ ಅಲೆಗಳು ನೋಡಿ ಸೀಶೋರಲ್ಲಿ ಬಂದು ಅಲೆ ಬೀಳ್ತದೆ. ಅದರ ಮುಂಚೆಲ್ಲಿ ಏನಿರ್ತದೆ, ಡೀಪ್ ಇರ್ತದೆ. ಡೀಪ್ ಇದ್ದಾಗ ಫ್ಲೋ ಆಗ್ತಿರ್ತದೆ ನೀರುಗಳು. ಅದು ಇದು ಫಾರ್ಮ್ ಆಗಿ ಬೀಳುವುದಿಲ್ಲ ಯಾವುದು ಅಲೆಗಳು. ಇಲ್ಲಿ ಅಲ್ವೆ ಬಾಗಿಲಲ್ಲಿ ಏನಾಗ್ತದೆ, ಡೀಪ್ ಇಲ್ಲದ ಕಾರಣ ಅಲ್ಲಿ ಬಂದು ಶೋರ್ ಬಿದ್ದಾಗ ನಿಮ್ಮ ಬೋಟ್ ಹೋಗಬೇಕಾದ್ರೆ ಅದಕ್ಕೆ ಒಂದು ಹೊಡೆದಾಗ ಅದು ಫೋರ್ಸ್ ಬೇರೆ ಇರ್ತದೆ. ನಾವು ಅದು ಹೈಟ್ ಇರ್ತದೆ, ನಮ್ಮ ಬೋಟ್ ಕೆಳಗಿರ್ತದೆ. ಅದು ಮೇಲೆ ಹೋಗಿ ಕೆಳಗೆ ಬಿದ್ದರೂ ಆ ಕೆಳಗಡೆ ಇರುವ ಸ್ಯಾಂಡು ಅದು ಕಾಂಕ್ರೀಟ್ ಆಗಿರ್ತದೆ. ಆ ಕಾಂಕ್ರೀಟ್ ಇರೋ ಕಾರಣ ಹೊಡೆದೋಗ್ತದೆ ಬೋಟು, ರೋಲ್ ಆಗ್ತದೆ. ಸೊ ಈ ರೀತಿಯೆಲ್ಲ ಡೇಂಜರ್ಸ್ಗಳು ತುಂಬ ಇದೆ ಅದರಲ್ಲಿ. ಸೊ ದಿಸ್ ಇಸ್ ವಾಟ್ ವಿ ರಿಕ್ವೈರ್ ಇಟ್. ನಾವು ಇವಾಗ ಡ್ರಡ್ಜಿಂಗ್ ವಿಷಯವನ್ನು ಮಾತಾಡ್ತಿದ್ದೀವಿ. ಡ್ರಡ್ಜಿಂಗ್ ವಿಷಯವನ್ನು 25 ವರ್ಷದಿಂದ ನಾವು ಮಾತಾಡ್ತಾನೇ ಇದ್ದೀವಿ. ಅಂದರೆ ರಿಯಲ್ ಫ್ಯಾಕ್ಟು ಪ್ರತಿ ದಿವಸ NMPTಯಲ್ಲಿ ಪ್ರತಿ ದಿವಸ ಅವ್ರದ್ದು ಓನ್ ಡ್ರಡ್ಜರ್ ಇದ್ದು ಅವರು ಡೈಲಿ ಡ್ರಡ್ಜಿಂಗ್ ಮಾಡೋ ವಿಷಯದಲ್ಲಿ ಅವರಿಗೆ ಶಿಪ್ ಬಂದು ಹೋಗುವಂಥದ್ದು ಸಮಸ್ಯೆಗಳು ಇರೋದಿಲ್ಲ. ಮತ್ತು ಅಲ್ಲಿ ಡೀಪ್ ಇದ್ದ ಕಾರಣ ಬೋಟ್ಸ್ಗಳಿಗೆ ಯಾವುದೇ ಒಂದು ಪ್ರಾಬ್ಲಮ್ಮೂ ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ರಫ್ ಸೀಸನಲ್ಲಿ ನಮಗೆ ಅಲ್ಲಿ ಒಳಗೆ ಪ್ರವೇಶಗಳಿಲ್ಲ. ಸೊ ಇವತ್ತು ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ ಮಂಗಳೂರು, ಮಲ್ಪೆ, ಕಾರವಾರ ಎಲ್ಲೇ ಇರಲಿ ನಮ್ಮ ಫಿಶರೀಸ್ ಹಾರ್ಬರ್, ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಸೂಕ್ತವಾದ ಒಂದು ಕಟ್ಟಿಂಗ್ ಡ್ರಡ್ಜರ್ ಕಂಪಲ್ಸರಿ ಇಡಬೇಕು. ಇದು ಯಾಕೆ ಇಡಬೇಕಂತ ಹೇಳಿದ್ರೆ 25 ವರ್ಷದಿಂದ ಡ್ರಡ್ಜಿಂಗ್ ಆಗಿಲ್ಲ. ಟೆಂಡರ್ ಹಾಕಿದರೆ ಯಾರು ಬರೋದಿಲ್ಲ. ಮೊನ್ನೆ ಮತ್ಸ್ಯ ಸಂಪದ ಯೋಜನೆಯಲ್ಲಿ 29.5 ಕೋಟಿಯ ಟೆಂಡರ್ ಆಗಿ ಎಲ್ಲ ಆಗಿಯೂ ಒಂದು 6-7 ಇಯರ್ಸ್ ಆಯಿತು, ಇವತ್ತಿನ ಕೆಲಸನೇ ಸ್ಟಾರ್ಟ್ ಆಗಿಲ್ಲ. ಸೊ ಮೊನ್ನೆ DC ಅವರು ಪೋರ್ಟ್ ಇಂಜಿನಿಯರ್ನ ಕರೆಸಿಬಿಟ್ಟು ಎಲ್ಲ ಮಾತಾಡಿದಾಗ ಪಬ್ಲಿಕ್ ಕ್ಲಿಯರೆನ್ಸ್ ಮಾಡಿದಾಗ ನಾವೆಲ್ಲ ತುಂಬ ಸಪೋರ್ಟ್ ಮಾಡಿದ್ವಿ. ಬಟ್ ಇವಾಗ ಕೆಲವು ಈಗ ಬೋಳೂರಲ್ಲಿ ಹೊಸದೊಂದು ಸೇತುವೆ ಆಗ್ತಿದೆ. ಆ ಸೇತುವೆಯಲ್ಲಿ ಏನಾಗ್ತದೆ ಅಂದರೆ ಮಣ್ಣೆಲ್ಲ ತೆಗೆದು ಅಲ್ಲಿ ನೀರಿಗೆ ಹಾಕಿದ್ದಾರೆ. ಫಸ್ಟ್ ಆಫ್ ಆಲ್ ನಮಗೆ ಅಲ್ಲಿ ನೀರುಗಳಿಗೆ ಆಲ್ರೆಡಿ ಸ್ಯಾಂಡ್ಗಳು ತುಂಬಿಕೊಂಡು ಇದೆ. ಇನ್ನು ಆ ಮಣ್ಣುಗಳಲ್ಲಿ ತೆಗೆಯದೆ ಅಲ್ಲಿ ಹಾಕ್ಬಿಟ್ರೆ ಅದನ್ನು ನಮಗೆ ಮೈನಸ್ ಪಾಯಿಂಟ್. ಸೊ ವೆರಿ ಇಂಪಾರ್ಟೆಂಟ್. ಒಂದು ಬೋಟ್ ಬಂದು ಒಂದು ಡಾಕ್ ಟಚ್ ಆಗಬೇಕಾದ್ರೆ ಡ್ರಡ್ಜಿಂಗ್ ಆಗಬೇಕು. ಡ್ರಡ್ಜಿಂಗ್ ಆಗಿಲ್ಲ ಅಂದರೆ ಆ ಬೋಟ್ ಬಂದು ಮೀನು ಖಾಲಿ ಮಾಡೋಕ್ಕಾಗಲ್ಲ, ಐಸ್ ಹಾಕೋಕ್ಕೆ ಜಾಗ ಇಲ್ಲ, ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ. ಸೊ ನಮ್ಮ ಪಾಲ್ಗುನಿ ಆ್ಯಸ್ ನೇತ್ರಾವತಿ ಆ್ಯಂಡ್ ಅರೇಬಿಯನ್ ಸಿ ಡ್ರಡ್ಜಿಂಗ್ ಮಾಡುವಂಥ ಕಾರಣಕ್ಕೋಸ್ಕರ ನಮ್ಮ ಎಲ್ಲರದ್ದು ಒಂದು ಅನಿಸಿಕೆ ವೆರಿ ಕ್ಲಿಯರ್ಲಿ ಡ್ರಡ್ಜಿಂಗ್ ಆಗಲೇಬೇಕು. ಆದರೆ ಒಂದು ಒಳ್ಳೆ ಟೈಪು ಕಟ್ಟಿಂಗ್ ಡ್ರಡ್ಜರಲ್ಲಿ ಆಗಬೇಕು. ಡ್ರಡ್ಜರ್ ಮಾಡಿದ್ರೆ ಅಲ್ಲಿ ಅದು ಸ್ವಲ್ಪ ತೆಗಿತಾರೆ. ಮಿಡ್ಲಲ್ಲಿ ಅಷ್ಟೇ ಟೆನ್ಷನ್ಗಳಿರ್ತದೆ. ಒಂದು ಚಾನಲಾಗಿ ಪಾಸ್ ಆಗೋಕ್ಕಾಗೋದಿಲ್ಲ. ಈ ಚಾನಲಾಗಿ ಪಾಸ್ ಆಗಬೇಕಾದ್ರೆ ನಮಗೆ ಒಂದು ಕಟ್ಟಿಂಗ್ ಡ್ರಡ್ಜರ್ ಬಂದರೆ ಒಂದು ಚಾನಲಾಗಿ ಮೂವ್ ಆಗ್ತದೆ. ಅಲ್ಲಿ ನಾವು ಬಾವಿಗಳನ್ನು ಹಾಕ್ಕೊಂಡು ಹೋದರೆ ಇದು ಬೋಟ್ಸ್ ಗೆಟ್ ದ ಇನ್ಫಾರ್ಮೇಷನ್ ದ್ಯಾಟ್ ದೇ ಹ್ಯಾವ್ ಟು ಪಾಸ್ ಬೈ ದಿಸ್ ರೂಟ್. ಸೊ ದೀಸ್ ವಾದ ಬೋಟ್ಗಳು ಎಷ್ಟೋ ಸಲ ಬಿದ್ದಿದೆ, ಎಷ್ಟೋ ಸಲ ಒಡೆದು ಹೋಗಿದೆ. ಅಂದರೆ ಇವತ್ತಿನ ಕಾಲದಲ್ಲಿ ಅಲ್ವೆ ಬಾಗಿಲಲ್ಲಿ ಹೂಳು ತುಂಬಿ ಅಲೆಗಳು ನೋಡಿ ಸೀಶೋರಲ್ಲಿ ಬಂದು ಅಲೆ ಬೀಳ್ತದೆ. ಅದರ ಮುಂಚೆಲ್ಲಿ ಏನಿರ್ತದೆ, ಡೀಪ್ ಇರ್ತದೆ.
ಡೀಪ್ ಇದ್ದಾಗ ಫ್ಲೋ ಆಗ್ತಿರ್ತದೆ ನೀರುಗಳು, ಅದು ಇದು ಫಾರ್ಮ್ ಆಗಿ ಬೀಳುವುದಿಲ್ಲ ಯಾವುದು ಅಲೆಗಳು. ಇಲ್ಲಿ ಅಲೆ ಬಾಗಿಲಲ್ಲಿ ಏನಾಗ್ತದೆ, ಡೀಪ್ ಇಲ್ಲದ ಕಾರಣ ಅಲ್ಲಿ ಬಂದು ಶೋರ್ ಬಿದ್ದಾಗ ನಿಮ್ಮ ಬೋಟ್ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಹೊಡೆದಾಗ ಅದು ಫೋರ್ಸ್ ಬೇರೆ ಇರ್ತದೆ. ನಾವು ಅದು ಹೈಟ್ ಇರ್ತದೆ, ನಮ್ಮ ಬೋಟ್ ಕೆಳಗಿರ್ತದೆ, ಅದು ಮೇಲೆ ಹೋಗಿ ಕೆಳಗೆ ಬಿದ್ದರೂ ಆ ಕೆಳಗಡೆ ಇರುವ ಸ್ಯಾಂಡು ಅದು ಕಾಂಕ್ರೀಟ್ ಆಗಿರ್ತದೆ. ಆ ಕಾಂಕ್ರೀಟ್ ಇರೋ ಕಾರಣ ಒಡೆದೋಗ್ತದೆ ಬೋಟು, ರೋಲ್ ಆಗ್ತದೆ. ಸೊ ಈ ರೀತಿಯೆಲ್ಲ ಡೇಂಜರ್ಸ್ಗಳು ತುಂಬ ಇದೆ ಅದರಲ್ಲಿ. ಸೊ ದಿಸ್ ವಾಟ್ ವಿ ರಿಕ್ವೈರ್ ಇಟ್. ನಾವು ಇವಾಗ ಡ್ರಡ್ಜಿಂಗ್ ವಿಷಯವನ್ನು ಮಾತಾಡ್ತಿದ್ದೀವಿ. ಡ್ರಡ್ಜಿಂಗ್ ವಿಷಯವನ್ನು 25 ವರ್ಷದಿಂದ ನಾವು ಮಾತಾಡ್ತಾನೇ ಇದ್ದೀವಿ. ಅಂದರೆ ರಿಯಲ್ ಫ್ಯಾಕ್ಟು, ಪ್ರತಿ ದಿವಸ NMPTಯಲ್ಲಿ ಪ್ರತಿ ದಿವಸ ಅವ್ರದ್ದು ಓನ್ ಡ್ರಡ್ಜರ್ ಇದ್ದು ಅವರು ಡೈಲಿ ಡ್ರಡ್ಜಿಂಗ್ ಮಾಡೋ ವಿಷಯದಲ್ಲಿ ಅವರಿಗೆ ಶಿಪ್ ಬಂದು ಹೋಗುವಂಥದ್ದು ಸಮಸ್ಯೆಗಳು ಇರೋದಿಲ್ಲ. ಮತ್ತು ಅಲ್ಲಿ ಡೀಪ್ ಇದ್ದ ಕಾರಣ ಬೋಟ್ಸ್ಗಳಿಗೆ ಯಾವುದೇ ಒಂದು ಪ್ರಾಬ್ಲಮ್ಮೂ ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ರಫ್ ಸೀಸನಲ್ಲಿ ನಮಗೆ ಅಲ್ಲಿ ಒಳಗೆ ಪ್ರವೇಶಗಳಿಲ್ಲ. ಸೊ ಇವತ್ತು ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಮಂಗಳೂರು, ಮಲ್ಪೆ, ಕಾರವಾರ ಎಲ್ಲೇ ಇರಲಿ, ನಮ್ಮ ಫಿಶರೀಸ್ ಹಾರ್ಬರ್, ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಸೂಕ್ತವಾದ ಒಂದು ಕಟ್ಟಿಂಗ್ ಡ್ರಡ್ಜರ್ ಕಂಪಲ್ಸರಿ ಇಡಬೇಕು. ಇದು ಯಾಕೆ ಇಡಬೇಕಂತ ಹೇಳಿದ್ರೆ, 25 ವರ್ಷದಿಂದ ಡ್ರಡ್ಜಿಂಗ್ ಆಗಿಲ್ಲ. ಟೆಂಡರ್ ಹಾಕಿದರೆ ಯಾರು ಬರೋದಿಲ್ಲ. ಮೊನ್ನೆ ಮತ್ಸ್ಯ ಸಂಪದ ಯೋಜನೆಯಲ್ಲಿ 29.5 ಕೋಟಿಯ ಟೆಂಡರ್ ಆಗಿ ಎಲ್ಲ ಆಗಿಯೂ ಒಂದು 6-7 ಇಯರ್ಸ್ ಆಯಿತು, ಇವತ್ತಿನ ಕೆಲಸನೇ ಸ್ಟಾರ್ಟ್ ಆಗಿಲ್ಲ. ಸೊ ಮೊನ್ನೆ DC ಅವರು ಪೋರ್ಟ್ ಇಂಜಿನಿಯರ್ನ ಕರೆಸಿಬಿಟ್ಟು ಎಲ್ಲ ಮಾತಾಡಿದಾಗ, ಪಬ್ಲಿಕ್ ರೇನ್ಸ್ ಮಾಡಿದಾಗ ನಾವೆಲ್ಲ ತುಂಬ ಸಪೋರ್ಟ್ ಮಾಡಿದ್ವಿ. ಬಟ್ ಇವಾಗ ಕೆಲವು ಈಗ ಬೋಳೂರಲ್ಲಿ ಹೊಸದೊಂದು ಸೇತುವೆ ಆಗ್ತಿದೆ. ಆ ಸೇತುವೆಯಲ್ಲಿ ಏನಾಗ್ತದೆ ಅಂದರೆ, ಮಣ್ಣೆಲ್ಲ ತೆಗೆದು ಅಲ್ಲಿ ನೀರಿಗೆ ಹಾಕಿದ್ದಾರೆ. ಫಸ್ಟ್ ಆಫ್ ಆಲ್ ನಮಗೆ ಅಲ್ಲಿ ನೀರುಗಳಿಗೆ ಆಲ್ರೆಡಿ ಸ್ಯಾಂಡ್ಗಳು ತುಂಬಿಕೊಂಡು ಇದೆ. ಇನ್ನು ಆ ಮಣ್ಣುಗಳಲ್ಲಿ ತೆಗೆಯದೆ ಅಲ್ಲಿ ಹಾಕ್ಬಿಟ್ರೆ ಅದನ್ನು ನಮಗೆ ಮೈನಸ್ ಪಾಯಿಂಟ್. ಸೊ ವೆರಿ ಇಂಪಾರ್ಟೆಂಟ್, ಒಂದು ಬೋಟ್ ಬಂದು ಒಂದು ಡಾಕ್ ಟಚ್ ಆಗಬೇಕಾದ್ರೆ ಡ್ರಡ್ಜಿಂಗ್ ಆಗಬೇಕು. ಡ್ರಡ್ಜಿಂಗ್ ಆಗಿಲ್ಲ ಅಂದರೆ ಆ ಬೋಟ್ ಬಂದು ಮೀನು ಖಾಲಿ ಮಾಡೋಕ್ಕಾಗಲ್ಲ, ಐಸ್ ಹಾಕೋಕ್ಕೆ ಜಾಗ ಇಲ್ಲ, ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ. ಸೊ ನಮ್ಮ ಪಾಲ್ಗುನಿ ಆ್ಯಸ್ ನೇತ್ರಾವತಿ ಆ್ಯಂಡ್ ಅರೇಬಿಯನ್ ಸಿ ಡ್ರಡ್ಜಿಂಗ್ ಮಾಡುವಂಥ ಕಾರಣಕ್ಕೋಸ್ಕರ ನಮ್ಮ ಎಲ್ಲರದ್ದು ಒಂದು ಅನಿಸಿಕೆ ವೆರಿ ಕ್ಲಿಯರ್ಲಿ ಡ್ರಡ್ಜಿಂಗ್ ಆಗಲೇಬೇಕು. ಆದರೆ ಒಂದು ಒಳ್ಳೆ ಟೈಪು ಕಟ್ಟಿಂಗ್ ಡ್ರಡ್ಜರಲ್ಲಿ ಆಗಬೇಕು. ಡ್ರಡ್ಜರ್ ಮಾಡಿದ್ರೆ ಅಲ್ಲಿ ಅದು ಸ್ವಲ್ಪ ತೆಗಿತಾರೆ, ಮಿಡ್ಲಲ್ಲಿ ಅಷ್ಟೇ ಟೆನ್ಷನ್ಗಳಿರ್ತದೆ, ಒಂದು ಚಾನಲಾಗಿ ಪಾಸ್ ಆಗೋಕ್ಕಾಗೋದಿಲ್ಲ. ಈ ಚಾನಲಾಗಿ ಪಾಸ್ ಆಗಬೇಕಾದ್ರೆ ನಮಗೆ ಒಂದು ಕಟ್ಟಿಂಗ್ ಡ್ರಡ್ಜರ್ ಬಂದರೆ ಒಂದು ಚಾನಲಾಗಿ ಮೂವ್ ಆಗ್ತದೆ. ಅಲ್ಲಿ ನಾವು ಬಾವುಗಳನ್ನು ಹಾಕ್ಕೊಂಡು ಹೋದರೆ ಇದು ಬೋಟ್ಸ್ ಗೆಟ್ ದ ಇನ್ಫಾರ್ಮೇಷನ್ ದ್ಯಾಟ್ ದೇ ಹ್ಯಾವ್ ಟು ಪಾಸ್ ಬೈ ದಿಸ್ ರೂಟ್. ಸೊ ದೀಸ್ ವಾದ ಬೋಟ್ಗಳು ಎಷ್ಟೋ ಸಲ ಬಿದ್ದಿದೆ, ಎಷ್ಟೋ ಸಲ ಒಡೆದು ಹೋಗಿದೆ. ಅಂದರೆ ಇವತ್ತಿನ ಕಾಲದಲ್ಲಿ ಅಲ್ವೆ ಬಾಗಿಲಲ್ಲಿ ಹೂಳು ತುಂಬಿ ಅಲೆಗಳು ನೋಡಿ, ಸೀಶೋರಲ್ಲಿ ಬಂದು ಅಲೆ ಬೀಳ್ತದೆ. ಅದರ ಮುಂಚೆಲ್ಲಿ ಏನಿರ್ತದೆ, ಡೀಪ್ ಇರ್ತದೆ. ಡೀಪ್ ಇದ್ದಾಗ ಫ್ಲೋ ಆಗ್ತಿರ್ತದೆ ನೀರುಗಳು, ಅದು ಇದು ಫಾರ್ಮ್ ಆಗಿ ಬೀಳುವುದಿಲ್ಲ ಯಾವುದು ಅಲೆಗಳು. ಇಲ್ಲಿ ಅಲ್ವೆ ಬಾಗಿಲಲ್ಲಿ ಏನಾಗ್ತದೆ, ಡೀಪ್ ಇಲ್ಲದ ಕಾರಣ ಅಲ್ಲಿ ಬಂದು ಶೋರ್ ಬಿದ್ದಾಗ ನಿಮ್ಮ ಬೋಟ್ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಹೊಡೆದಾಗ ಅದು ಫೋರ್ಸ್ ಬೇರೆ ಇರ್ತದೆ. ನಾವು ಅದು ಹೈಟ್ ಇರ್ತದೆ, ನಮ್ಮ ಬೋಟ್ ಕೆಳಗಿರ್ತದೆ, ಅದು ಮೇಲೆ ಹೋಗಿ ಕೆಳಗೆ ಬಿದ್ದರೂ ಆ ಕೆಳಗಡೆ ಇರುವ ಸ್ಯಾಂಡು ಅದು ಕಾಂಕ್ರೀಟ್ ಆಗಿರ್ತದೆ. ಆ ಕಾಂಕ್ರೀಟ್ ಇರೋ ಕಾರಣ ಒಡೆದೋಗ್ತದೆ ಬೋಟು, ರೋಲ್ ಆಗ್ತದೆ. ಸೊ ಈ ರೀತಿಯೆಲ್ಲ ಡೇಂಜರ್ಸ್ಗಳು ತುಂಬ ಇದೆ ಅದರಲ್ಲಿ. ಸೊ ದಿಸ್ ವಾಟ್ ವಿ ರಿಕ್ವೈರ್ ಇಟ್.